ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ವತಿಯಿಂದ ಗುರುಚಿಂತನ ಯುವಮಂಥನ ಆನ್ಲೈನ್ ಸರಣಿ ಉಪನ್ಯಾಸ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಏರ್ಪಡಿಸಲಾಗಿರತಕ್ಕಂಥ ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾನು ವಸಾಹತುಶಾಹಿ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ಭಾರತೀಯ ಸಮಾಜವೆಂಬ ವಿಷಯದ ಬಗ್ಗೆ ಚರ್ಚಿಸಲಿಕ್ಕೆ ಇಚ್ಛಿಸ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಹ್ಮಶ್ರೀ ನಾರಾಯಣಗುರುಗಳು 19 ಮತ್ತು 20ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಅಪಾರ ಪ್ರಭಾವ ಬೀರಿರ್ತಕ್ಕಂಥ ಒಬ್ಬ ದಾರ್ಶನಿಕ, ಒಬ್ಬ ಸಂತ, ಒಬ್ಬ ಸಮಾಜ ಸುಧಾರಕ ಹಾಗೂ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ಅಂತ ಹೇಳಿದರೆ ತಪ್ಪಾಗಲಾರದು. ನಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ 19ನೇ ಶತಮಾನದಲ್ಲಿ ಹಾಗೂ 20ನೇ ಶತಮಾನದ ಮೊದಲಾರ್ಧ ಭಾಗದಲ್ಲಿ ಹಲವಾರು ಸಮಾಜ ಸುಧಾರಕರು ಪ್ರವರ್ಧಮಾನಕ್ಕೆ ಬಂದು ಭಾರತೀಯ ಸಮಾಜ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೋಸ್ಕರ ಮತ್ತು ಭಾರತದ ಸಮಾಜ ವ್ಯವಸ್ಥೆಯಲ್ಲಿ ಕಂಡುಬಂದಂತಹ ಲೋಪದೋಷಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲಿಕ್ಕೆ ಅಹರ್ನಿಶಿಯಾಗಿ ದುಡಿದಿರತಕ್ಕಂಥದ್ದು. ನಾವಿಲ್ಲಿ ಬ್ರಹ್ಮಶ್ರೀ ನಾರಾಯಣಗುರುಗಳ ಒಂದು ಕಾರ್ಯಕ್ರಮಗಳೇನಿದೆ, ಅವರ ಚಿಂತನೆಗಳೇನಿದೆ, ಅವರ ದಾರ್ಶನಿಕತೆ ಏನಿದೆ, ಅವರ ಸಾಮಾಜಿಕ ಸುಧಾರಣಾ ಕಾರ್ಯಕ್ರಮಗಳೇನಿದೆ, ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಚೆಲ್ಲಿ ಅವರು ಇಂದೂ ಕೂಡ ಎಷ್ಟು ಪ್ರಸ್ತುತರಾಗಿದ್ದಾರೆ, ಅವರ ಒಂದು ಐಡಿಯಾಲಜಿ, ಅವರ ಒಂದು ವಿಚಾರಧಾರೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಸುಧಾರಣಾ ಮಾರ್ಗಗಳೇನಿದೆ ಅವುಗಳು ಇಂದಿಗೂ ಎಷ್ಟು ಪ್ರಸ್ತುತತೆ ಹೊಂದಿದೆ ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಇಲ್ಲಿ ಕಂಡುಬರತಕ್ಕಂತಹ ಬಹಳ ದೊಡ್ಡದಾದಂಥ ಒಂದು ಅಂಶ ಏನು ಅಂತಂದರೆ, 19ನೇ ಶತಮಾನದಲ್ಲಿ ಭಾರತದ ವಿವಿಧ ಭಾಗಗಳಲ್ಲಿ ಹಲವಾರು ಸಮಾಜ ಸುಧಾರಕರು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥದ್ದು. ಇದು ಏಕೆ ಸಾಧ್ಯ ಆಯಿತು, ಹೇಗೆ ಸಾಧ್ಯ ಆಯಿತು, ಇದರ ಹಿಂದೆ ಅಡಗಿರ್ತಕ್ಕಂಥ ಒಂದು ಪ್ರಭಾವಶಾಲಿ ಅಂಶಗಳು ಯಾವುದು ಅಂತೇಳಿ ನಾವು ಹುಡುಕ್ತಾ ಹೋದಾಗ ನಮಗೆಲ್ಲರಿಗೂ ಕಂಡುಬರತಕ್ಕಂಥದ್ದು 19ನೇ ಶತಮಾನದಲ್ಲಿ ಭಾರತದಲ್ಲಿ ಬ್ರಿಟಿಷರ ಒಂದು ವಸಾಹತುಶಾಹಿ ವ್ಯವಸ್ಥೆ ಘನೀಕರಿಸತಕ್ಕಂಥದ್ದು. ಬ್ರಿಟಿಷರು ಭಾರತವನ್ನು 18ನೇ ಶತಮಾನದಲ್ಲಿ ವಶಪಡಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಅನಂತರ ನಿರಂತರವಾಗಿ ಭಾರತದ ಪ್ರಾಂತ್ಯಗಳನ್ನು, ಭಾರತದ ರಾಜ್ಯಗಳನ್ನು ಅಥವಾ ಭಾರತದ ಪ್ರಿನ್ಸ್ಲಿ ಸ್ಟೇಟ್ಗಳು ಅಂತ ನಾವೇನು ಕರಿತೇವೆ, ಇವುಗಳನ್ನು ಅವರು ಒಂದೊಂದಾಗಿ ಗೆದ್ದುಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ತಮ್ಮ ಆಡಳಿತದ ಒಂದು ಪರಿಧಿಯೊಳಗೆ ತರುಕೊಳ್ತಕ್ಕಂಥ ನಾವು ನೋಡ್ಕೊಳ್ತೇವೆ. ಅದೇ ರೀತಿಯಲ್ಲಿ 19ನೇ ಶತಮಾನದ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಇಡೀ ಭಾರತ ಒಳಗಾದಾಗ ಯುರೋಪಿನಿಂದ, ಅದು ಇಂಗ್ಲೆಂಡ್ ಇರ್ಬೋದು ಅಥವಾ ಬೇರೆ ರಾಷ್ಟ್ರಗಳಿಂದ ಇರ್ಬೋದು, ಬೇರೆ ಬೇರೆ ಆಧುನಿಕ ತತ್ವಗಳು ಭಾರತದೊಳಗೆ ಹರಿದು ಬರ್ತಕ್ಕಂಥ ನಾವಿಲ್ಲಿ ಕಾಣ್ತೇವೆ. ಇವು ಭಾರತೀಯ ಸಮಾಜ ವ್ಯವಸ್ಥೆ ಮೇಲೆ, ರಾಜಕೀಯ ವ್ಯವಸ್ಥೆ ಮೇಲೆ, ಭಾರತೀಯರ ಚಿಂತನೆಯ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥನ್ನು ನಾವು ಕಾಣ್ತೇವೆ. ಹೀಗಾಗಿ 19ನೇ ಶತಮಾನ ಏನಿದೆ, ಇದು ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಒಂದು ಸ್ಥಾನವನ್ನು ಹೊಂದಿದೆ. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ 19th ಸೆಂಚುರಿ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ನಾವು ನೋಡ್ತಾ ಹೋದರೆ ಇದು ಬಹಳ ಮುಖ್ಯವಾದಂಥ ಒಂದು ಶತಮಾನವಾಗಿ ನಮಗೆ ಕಾಣ್ತದೆ. ಏಕೆಂತಂದರೆ ಭಾರತ ತನ್ನ ಒಂದು ಊಳಿಗಮನ ವ್ಯವಸ್ಥೆಯಿಂದ, ಭಾರತ ತನ್ನ ಒಂದು ಪ್ರಾಚೀನ ಕಾಲದ ಕೆಲವು ತತ್ವಗಳು ಏನಿದೆ, ಕೆಲವು ವ್ಯವಸ್ಥೆಗಳೇನಿದೆ, ಇವುಗಳಿಂದ ಹೊರಗೆ ಬಂದು ಹೊಸದಾದಂಥ ಒಂದು ತತ್ವಗಳನ್ನು ಅದು ಆವರಿಸಿಕೊಳ್ಳಲಿಕ್ಕೆ ಅಥವಾ ಅಡಾಪ್ಟ್ ಮಾಡಿಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಕ್ಕಂಥ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಬ್ರಿಟಿಷರ ಒಂದು ಆಡಳಿತವನ್ನು ಕೆಲವು ತಜ್ಞರು ಆಧುನಿಕತೆಯೊಟ್ಟಿಗೆ ತಳುಕು ಹಾಕ್ತಕ್ಕಂಥ ನಾವು ನೋಡ್ತೇವೆ. ಇಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಒಂದು ರೀತಿಯಲ್ಲಿ ಅದು ಇನ್ನೂ ಕೂಡ ಊಳಿಗಮನ ವ್ಯವಸ್ಥೆಯಲ್ಲಿ ಇತ್ತು, ರಾಜರ ಒಂದು ಆಡಳಿತದಲ್ಲಿತ್ತು. ಅಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಜಾತಿ ಪದ್ಧತಿ ಬಹಳಷ್ಟು ಕಠಿಣತರ ರೀತಿಯಲ್ಲಿ ಜನರ ಮೇಲೆ ಪ್ರಭಾವ ಬೀರತಕ್ಕಂಥದ್ದು. ಅಲ್ಲಿ ಜೆಂಡರ್ ಈಕ್ವಾಲಿಟಿ ಅಂತ ಏನು ಕರಿತೇವೆ, ಲಿಂಗ ಸಮಾನತೆ ಅಂತ ಏನು ಕರಿತೇವೆ, ಅದರ ಸಂಪೂರ್ಣ ಆ್ಯಬ್ಸೆನ್ಸ್ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಭಾರತದ ಎಲ್ಲ ವರ್ಗಗಳು
ಹಿಂದುಳಿದಿರ್ತಕ್ಕಂಥ ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಸೈನ್ಸ್ ಮತ್ತು ಟೆಕ್ನಾಲಜಿ ಅಂತ ಏನು ಕರಿತೇವೆ ಅಥವಾ ವಿಜ್ಞಾನ ತಂತ್ರಜ್ಞಾನ ಅಂತ ಏನು ಕರಿತೇವೆ, ಇದರಲ್ಲೂ ಕೂಡ ಭಾರತ ಹಿಂದುಳಿದಿರ್ತಕ್ಕಂಥ ನೋಡ್ತೀವಿ. ಆಧುನಿಕವಲ್ಲದಂತಹ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಮೇಲ್ವರ್ಗದವರು ಮಾತ್ರ ಶಿಕ್ಷಣ ಪಡಿತಕ್ಕಂಥ ಒಂದು ವ್ಯವಸ್ಥೆ ಇದ್ದದ್ದನ್ನು ನಾವು ನೋಡ್ತೇವೆ. ಕೆಳವರ್ಗಗಳು ಅಥವಾ ಸಮಾಜದ ಕೆಳಸ್ತರದಲ್ಲಿದ್ದಂತಹ ಒಂದು ಕಮ್ಯುನಿಟಿಗಳೇನಿದೆ, ಸಮುದಾಯಗಳೇನಿದೆ, ಅವು ಸಂಪೂರ್ಣವಾಗಿ ವರ್ಣ ವ್ಯವಸ್ಥೆಯಿಂದ ಹೊರಗೆ ಉಳಿರ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಹೀಗೆ ಭಾರತ ಒಂದು ರೀತಿಯಲ್ಲಿ ಅತ್ಯಂತ ಹಿಂದುಳಿದ ನಾಗರಿಕತೆಯನ್ನು ಹೊಂದಿದ್ದಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಆಡಳಿತ ಭಾರತದ ಸಮಾಜ ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ನಾವು ನೋಡ್ತೇವೆ. ಇಲ್ಲಿ ಒಂದು ಅಂಶವನ್ನು ನಾವು ನೋಡಬೇಕಾದ್ದೇನು ಅಂತಂದರೆ, ಭಾರತದಲ್ಲಿ ಬ್ರಿಟಿಷರು ಎರಡು ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾರೆ. ಒಂದು ಆಡಳಿತ ಏನು ಅಂತಂದರೆ, ಅವರು ಭಾರತೀಯ ಪ್ರದೇಶಗಳನ್ನು ಗೆದ್ದುಕೊಂಡ ನಂತರ ಅವುಗಳನ್ನು ನೇರವಾಗಿ ತಮ್ಮ ವಶದಲ್ಲಿಟ್ಟುಕೊಂಡು ಅಲ್ಲಿ ಕೆಲವು ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಇನ್ನೊಂದೆಡೆ ಅವರು ಏನು ಮಾಡ್ತಾರೆ ಅಂತಂದರೆ, ಭಾರತೀಯ ಅರಸೊತ್ತಿಗೆಗಳು ಅಂತ ಏನು ಕರಿತೇವೆ, ಪ್ರಿನ್ಸ್ಲಿ ಸ್ಟೇಟ್ಗಳು ಅಂತ ಏನು ಕರಿತೇವೆ, ಅವುಗಳನ್ನು ಅವರು ವಶಪಡಿಸಿಕೊಂಡ ನಂತರ ಆ ರಾಜರುಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಅವರಿಗೆ ಅಟಾನಮಿ ಅಥವಾ ಸ್ವಾಯತ್ತೆಯನ್ನು ಕೊಟ್ಟು ಆ ರಾಜ್ಯಗಳನ್ನು ಮತ್ತೆ ರಾಜರುಗಳಿಗೆ ವಾಪಸ್ ಕೊಡ್ತಕ್ಕಂಥ ನೋಡ್ತೇವೆ. ಇದನ್ನು ನೋಡಿದಾಗ ಕೇರಳದಲ್ಲಿ ಆಗ ಬಹಳಷ್ಟು ಪ್ರಸಿದ್ಧವಾದ ಸ್ಟೇಟ್ ಇದ್ದಂಥದ್ದು ಅಥವಾ ಪ್ರಿನ್ಸ್ಲಿ ಸ್ಟೇಟ್ ಇದ್ದಂಥದ್ದು ಕಿಂಗ್ಡಮ್ ಆಫ್ ಟ್ರಾವಾಂಕೂರ್ ಅಂತಕ್ಕಂಥದ್ದು, ಇನ್ನೊಂದು ಕೋಚಿನ್ ಸ್ಟೇಟ್ ಅಂತ ಹೇಳ್ತಕ್ಕಂಥದ್ದು. ಉತ್ತರ ಮಲಬಾರ್ ಏನಿದೆ ಅದು ಬ್ರಿಟಿಷರ ಕೈಯಲ್ಲಿತ್ತು. ಈಗ ಬ್ರಿಟಿಷರ ಒಂದು ಆಡಳಿಕೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಏನು ಅಂತಂದರೆ, ಬ್ರಿಟಿಷರು ನೇರವಾಗಿ ಸಮಾಜ ಸುಧಾರಣೆಗಳನ್ನು, ಆರ್ಥಿಕ ಸುಧಾರಣೆಗಳನ್ನು, ರಾಜಕೀಯ ಸುಧಾರಣೆಗಳನ್ನು ತಮ್ಮ ಒಂದು ಕ್ಷೇತ್ರದಲ್ಲಿ ಜಾರಿಗೆ ತರ್ತಕ್ಕಂಥ ನೋಡ್ತೀವಿ. ಮತ್ತು ಅವುಗಳು ಜನರ ಮೇಲೆ, ಅದು ಮೇಲ್ವರ್ಗ ಇರ್ಬೋದು ಅಥವಾ ಮಧ್ಯಮ ವರ್ಗ ಇರ್ಬೋದು ಅಥವಾ ಕೆಳವರ್ಗಗಳಿರ್ಬೋದು, ಇವುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಕೆಳವರ್ಗಗಳು ಬ್ರಿಟಿಷ್ ಆಡಳಿತದಲ್ಲಿ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಅವರು ಕೂಡ ತಮ್ಮ ಒಂದು ಪರಿಸ್ಥಿತಿಯ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ, ತಾವು ಸಮಾಜದಲ್ಲಿ ಯಾವ ಸ್ಥಾನವನ್ನು ಹೊಂದಿದ್ವಿ ಅನ್ನೋದ್ರ ಬಗ್ಗೆ, ತಾವು ಹೊಂದಿರತಕ್ಕಂಥ ಹಕ್ಕುಗಳ ಬಗ್ಗೆ, ತಾವು ಹೊಂದಿರತಕ್ಕಂತಹ ಒಂದು ಏನು ಹೇಳ್ತೀವಿ ಪ್ರಿವಿಲೇಜ್ಗಳು ಅಂತ ಏನು ಕರಿತೇವೆ, ಸವಲತ್ತುಗಳು ಅಂತ ಏನು ಕರಿತೇವೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಮತ್ತು ಆ ಒಂದು ಸವಲತ್ತುಗಳು ಏನಿದೆ ಅವುಗಳು ತಮಗೆ ಮೇಲ್ವರ್ಗದಂತೆ ಸಿಗಬೇಕು ಅಂತ ಹೇಳುವಂಥ ಒಂದು ಡಿಮಾಂಡನ್ನು ಅಥವಾ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಡತಕ್ಕಂಥ ನಾವು ನೋಡ್ತೇವೆ. ಹೀಗಾಗಿ ಬ್ರಿಟಿಷ್ ಸ್ಟೇಟ್ ಅಂತ ಏನು ಕರಿತೇವೆ ಅಥವಾ ಬ್ರಿಟಿಷ್ ರಾಜ್ಯದಲ್ಲಿದ್ದಂಥ ಜನರು ಮತ್ತು ಅಲ್ಲಿಯ ಸಮಾಜ, ಅಲ್ಲಿಯ ಶಿಕ್ಷಣ ವ್ಯವಸ್ಥೆ, ಪ್ರಿನ್ಸ್ಲಿ ಸ್ಟೇಟ್ ಅಂತ ನಾವೇನು ಕರಿತೇವೆ, ರಾಜ್ಯರ ವ್ಯವಸ್ಥೆ ಅಂತ ಕರಿತೇವೆ, ಅಲ್ಲಿಯ ಒಂದು ಸ್ಥಿತಿಗಿಂತ ಬೇಗ ಸುಧಾರಣೆಗೊಳ್ತಕ್ಕಂಥ ನೋಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ನಾವು ಯಾವ ರೀತಿಯ ಪರಿಸ್ಥಿತಿ ಇತ್ತು ಅಂತ ನೋಡಿದ್ರೆ, ನಮಗೆ ಹಲವಾರು ಸ್ಕಾಲರ್ಲಿ ಆರ್ಟಿಕಲ್ಗಳು ಸಿಗ್ತದೆ, ಪುಸ್ತಕಗಳು ಸಿಗ್ತದೆ. ಕೇರಳದ ಸಮಾಜ ವ್ಯವಸ್ಥೆ, ಕೇರಳದ ಒಂದು ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಎಂಬುದರ ಬಗ್ಗೆ. ಸ್ವತಃ ಸ್ವಾಮಿ ವಿವೇಕಾನಂದರೇ ಕೇರಳದಲ್ಲಿ ಒಂದು ಬಾರಿ ಪ್ರವಾಸ ಮಾಡಿದಾಗ ಅಲ್ಲಿದ್ದಂಥ ಜಾತಿ ಕಟ್ಟುಪಾಡುಗಳನ್ನು ನೋಡಿ ಅವರು ಕೇರಳ ಒಂದು ರೀತಿಯಲ್ಲಿ ಲುನಾಟಿಕ್ ಅಸೈಲಮ್ ಅಂತ ಹೇಳಿಬಿಟ್ಟಿದ್ರು. ಅದೊಂದು ರೀತಿಯ ಹುಚ್ಚರ ಸಂತೆ ಅಂತ ಹೇಳುವಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥ ನಾವಿಲ್ಲಿ ಕಾಣ್ತೇವೆ. ನಮಗೆ ಈಗಾಗಲೇ ನಾನು ಹೇಳಿದಂತೆ ಭಾರತದಾದ್ಯಂತ ಬ್ರಿಟಿಷರ ಒಂದು ಆಡಳಿತದಲ್ಲಿ ಹಲವಾರು ದಾರ್ಶನಿಕರು, ಸಮಾಜ ಸುಧಾರಕರು ಹುಟ್ಟಿ ಬರ್ತಕ್ಕಂಥ ನೋಡ್ತೀವಿ. ಹಾಗೆ ಅದು ಕೇವಲ ಬ್ರಿಟಿಷ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಭಾರತೀಯ ರಾಜರುಗಳ ಸ್ಥಾನದಲ್ಲಿ ಕೂಡ ಹುಟ್ಟಿ ಬರ್ತಕ್ಕಂಥ ನಾವು ನೋಡ್ತೇವೆ. ಅಂಥದ್ರಲ್ಲಿ ನಮಗೆ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಏನು ಹೇಳ್ತೀವಿ ಏಳಿಗೆ. ಸೊ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಟ್ರಾವಾಂಕೂರಿನಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಆ ಒಂದು ಕೇರಳದ ಸಮಾಜದ ಬಗ್ಗೆ ತಮ್ಮ ಒಂದು ಒಳನೋಟಗಳನ್ನು ಬೆಳೆಸಿಕೊಂಡು ಅಲ್ಲಿ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಒಂದು ರೀತಿಯಲ್ಲಿ ಬ್ರಿಟಿಷರ ಆಡಳಿತವು ಹಲವಾರು ಸಮಾಜ ಸುಧಾರಕ ಏಳಿಗೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ನೋಡ್ತೀವಿ. ಅದು ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಅಥವಾ ದಯಾನಂದ ಸರಸ್ವತಿ ಇರ್ಬೋದು, ಅಥವಾ ರಾನಡೆಯವರು ಇರ್ಬೋದು, ಅಥವಾ ನಮಗೆ ಸ್ವಾಮಿ ವಿವೇಕಾನಂದ ಇರ್ಬೋದು, ಅಥವಾ ಜ್ಯೋತಿಬಾ ಫುಲೆ ಇರ್ಬೋದು, ಮುಂದೆ
ಅಂಬೇಡ್ಕರ್ ಅಂತ ಶ್ರೇಷ್ಠ ದಾರ್ಶನಿಕರಿರ್ಬೋದು, ಸಮಾಜ ಸುಧಾರಕರಿರ್ಬೋದು, ಇವರೆಲ್ಲರೂ ಬ್ರಿಟಿಷ್ ಆಡಳಿತದಲ್ಲಿ ಕಲೋನಿಯಲ್ ಸಂದರ್ಭದಲ್ಲಿ ಹುಟ್ಟಿ ಬರಲಿಕ್ಕೆ ಮುಖ್ಯವಾದಂಥ ಒಂದು ಕಾರಣ ಏನು ಅಂತಂದರೆ, ಆ ಬ್ರಿಟಿಷರ ಕಾಲದಲ್ಲಿ ಭಾರತಕ್ಕೂ ಮತ್ತು ಪಶ್ಚಿಮದ ರಾಷ್ಟ್ರಗಳಿಗೆ ಏರ್ಪಟ್ಟಂತಹ ಒಂದು ಸಂಬಂಧದಲ್ಲಿ ಪಶ್ಚಿಮದಿಂದ ಹರಿದು ಬರತಕ್ಕಂತಹ ಆಧುನಿಕ ವಿಚಾರಧಾರೆಗಳು, ಪ್ರಜಾಸತ್ತಾತ್ಮಕ ವಿಚಾರಧಾರೆಗಳು, ನಾಗರಿಕ ಹಕ್ಕುಗಳ ವಿಚಾರಧಾರೆಗಳೇನಿದೆ ಇವು ಈ ದಾರ್ಶನಿಕರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಹಾಗೆ ನೋಡಿದರೆ ಭಾರತದಲ್ಲಿ ಪ್ರಥಮವಾಗಿ ಸಾಮಾಜಿಕ ಸುಧಾರಣೆ ಚಳವಳಿ ಪ್ರಾರಂಭವಾದದ್ದೇ ಕೆಳವರ್ಗದ ಕೆಲವು ಸಂತರಿಂದ. ಒಂದು ಶ್ರೀ ನಾರಾಯಣ ಗುರುಗಳು, ಇನ್ನೊಂದು ಜ್ಯೋತಿಬಾ ಫುಲೆ ಅಂತೇಳಿ ನಾವು ಹೇಳ್ಬೋದು. ಇನ್ನೆಲ್ಲ ಚಳವಳಿಗಳು ಹುಟ್ಟಿರ್ತಕ್ಕಂಥದ್ದು ಮೇಲ್ವರ್ಗದ ಒಂದು ಜನತೆಯಿಂದ. ನಾರಾಯಣ ಗುರುಗಳಿಗೂ ಒಂದು ಇದ್ದಂಥ ಒಂದು ಸಂದರ್ಭದಲ್ಲಿ, ಅಂದರೆ 1970-80ರ ದಶಕದಲ್ಲಿ ಅವರು ಪ್ರವರ್ಧಮಾನಕ್ಕೆ ಬಂದು ಅವರು ಯುವಕರಾಗಿ ಭಾರತೀಯ ಸಮಾಜ ವ್ಯವಸ್ಥೆ ಬಗ್ಗೆ ಹಲವಾರು ಒಳನೋಟಗಳನ್ನು ಬೆಳೆಸಿಕೊಂಡು ತಮ್ಮ ಒಂದು ಸಮಾಜವನ್ನು ಸುಧಾರಿಸಲಿಕ್ಕೆ ಅಲ್ಲಿ ಪ್ರಯತ್ನ ಪಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದ ಸಮಾಜ ವ್ಯವಸ್ಥೆ ಬಗ್ಗೆ ಈಗಾಗಲೇ ವಿವೇಕಾನಂದರ ಸ್ಟೇಟ್ಮೆಂಟನ್ನು ನಾವು ನೋಡಿದ್ದೇವೆ. ಹಲವಾರು ಜನರು ಆಗ ಹೇಳ್ತಿದ್ದಂಥದ್ದೇನು ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಬ್ರಿಟಿಷರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಶಾಂತಿ ಮತ್ತು ಒಳ್ಳೆಯ ಆಡಳಿತ ಏನಿದೆ, ಇದರಿಂದ ನಮಗೆ ಹೊಸದಾದಂಥ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು. ಈ ಸ್ವಾತಂತ್ರ್ಯವನ್ನು ನಾವು ಉಪಯೋಗಿಸಿಕೊಂಡು ನಮ್ಮನ್ನು ಎಜುಕೇಟ್ ಮಾಡಿಕೊಂಡು ನಾವು ಏನು ಹೇಳ್ತೀವಿ, ಸಮಾಜದಲ್ಲಿ ಮೇಲೆ ಬರುವುದು ಮಾತ್ರವಲ್ಲ, ನಮ್ಮದೇ ಆದಂಥ ಒಂದು ರಾಜಕೀಯ ಸಂಘಟನೆಯನ್ನು ಮಾಡಿಕೊಂಡು ನಾವು ಬೆಳಿಬೇಕು ಅಂತಕ್ಕಂಥದ್ದು. ಶ್ರೀ ನಾರಾಯಣ ಗುರುಗಳು ಈ ಒಂದು ತತ್ವಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ತಕ್ಕಂಥ ನೋಡ್ತೇವೆ. ನಾರಾಯಣ ಗುರುಗಳ ಒಂದು ಸುಧಾರಣೆಗಳನ್ನ ನಾವು ನೋಡ್ತಾ ಹೋದಾಗ ನಮಗೆ ಕಂಡು ಬರತಕ್ಕಂಥದ್ದು, ಒಂದನೇದಾಗಿ ಅವರು ಅತ್ಯಂತ ಪಾರಮಾರ್ಥಿಕವಾದಂಥ ಚಿಂತನೆಗಳು ಅಥವಾ ಸ್ಪಿರಿಚುವಲಿಸಮ್ ಅಂತ ಏನು ಕರಿತೇವೆ, ಇದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಕ್ಕಂಥದ್ದು ಆರಂಭದಲ್ಲಿ. ಕ್ರಮೇಣ ಅವರೇನು ಮಾಡ್ತಾರೆ ಅಂತಂದರೆ, ಕೇವಲ ತಮ್ಮ ಪಾರಮಾರ್ಥಿಕ ಚಿಂತನೆಗಳು ಅಥವಾ ಆಧ್ಯಾತ್ಮಿಕ ದಾರ್ಶನಿಕತೆಯನ್ನು ಮಾತ್ರ ಅವರು ಮೈಗೂಡಿಸ್ಕೊಳ್ತಕ್ಕಂಥದ್ದಲ್ಲ, ಅದರಿಂದ ಅವರು ಸಾಮಾಜಿಕವಾದಂಥ ಸುಧಾರಣೆಗೆ ಹೋಗ್ತಕ್ಕಂಥ ನೋಡ್ತೀವಿ. ನಾರಾಯಣ ಗುರುಗಳು ಬಹಳ ಮೊದಲಿಂದಲೂ ಕೂಡ ಸಮಾಜದಲ್ಲಿದ್ದಂತಹ ತಾರತಮ್ಯಗಳ ಬಗ್ಗೆ, ಸಾಮಾಜಿಕ ಅಸಮಾನತೆ ಬಗ್ಗೆ, ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯದ ಬಗ್ಗೆ, ಆಮೇಲೆ ಬಡತನದ ಬಗ್ಗೆ, ಆ ಸಮಾಜದಲ್ಲಿದ್ದಂಥ ಅಜ್ಞಾನದ ಬಗ್ಗೆ ತಮ್ಮ ಒಂದು ಚಿಂತನೆಯನ್ನು ಮಂಡಿಸ್ತಾ ಹೋಗ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ನಮಗೆಲ್ಲ ಗೊತ್ತಿದೆ, ನಾರಾಯಣ ಗುರುವರು ಯಜವ ಸಮೂಹಕ್ಕೆ ಸೇರಿದಂಥ ಒಂದು ವ್ಯಕ್ತಿಯಾಗಿದ್ದರು. ಯಜವ ಸಮಾಜ ಕೇರಳದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಹಿಂದೂ ಪಾಪ್ಯುಲೇಷನ್ ಆಗಿದ್ದರೂ ಕೂಡ ಚಾತುರ್ವರ್ಣ್ಯದಿಂದ ಹೊರಗೆ ಇದ್ದು ಅವರಿಗೆ ಯಾವುದೇ ರೀತಿಯ ಫೆಸಿಲಿಟೀಸ್ ಅಥವಾ ಯಾವುದೇ ರೀತಿಯ ಹಕ್ಕುಗಳು, ಯಾವುದೇ ರೀತಿಯ ಧಾರ್ಮಿಕವಾದ ಹಕ್ಕುಗಳಿರ್ಬೋದು ಅಥವಾ ಸಾಮಾಜಿಕವಾದಂಥ ಹಕ್ಕುಗಳಿಲ್ಲದೆ ಜಾತಿ ಪದ್ಧತಿಯ ಒಂದು ಕಟ್ಟುಪಾಡಿನಲ್ಲಿ ನೆರಳುತ್ತಿದ್ದದನ್ನು ನೋಡಿದಂಥ ನಾರಾಯಣ ಗುರುಗಳು ಅವರಿಗಾಗಿ ಹೋರಾಟ ಮಾಡ್ತಕ್ಕಂಥ ನಾವು ನೋಡ್ತೇವೆ. ಮೊದಲಾಗಿ ಅವರನ್ನು ಆಧ್ಯಾತ್ಮಿಕವಾಗಿ ಬಿಡುಗಡೆಗೊಳಿಸ್ತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕವಾಗಿ ಅವರನ್ನು ಪವಿತ್ರಗೊಳಿಸಲಿಕ್ಕೋಸ್ಕರ ಮತ್ತು ಅವರ ಆಧ್ಯಾತ್ಮಿಕವಾಗಿ ಅವರ ಕಾಲ ಮೇಲೆ ನಿಲ್ತಂಥ ಒಂದು ಉದ್ದೇಶದಿಂದ ಅಲ್ಲಿ ನಾವೆಲ್ಲ ನೋಡಿದಾಗೆ ಅವರು ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಕ್ಕಂಥ ನಾವು ನೋಡ್ತೇವೆ. ತಮ್ಮದೇ ಆದಂಥ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವರು ಯಜವ ಸಮೂಹಕ್ಕೆ ಧಾರ್ಮಿಕವಾದಂಥ ಒಂದು ಸ್ವಾತಂತ್ರ್ಯ ಕೊಡ್ತಕ್ಕಂಥ ನೋಡ್ತೇವೆ. ಇಡೀ ನಂಬೂದರಿ ಸಮುದಾಯ ಅಥವಾ ನಾಯರ್ ಸಮುದಾಯ ಇಂಥ ಒಂದು ಪ್ರಕ್ರಿಯೆಯನ್ನು ವಿರೋಧ ಮಾಡಿದಾಗ ನಾರಾಯಣ ಗುರುಗಳು ಬಹಳಷ್ಟು ಧೈರ್ಯದಿಂದ ಆ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾ ಯಜವ ಜನಗಳಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಆ ಒಂದು ಲಿಂಗವನ್ನು ಪೂಜಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಾವು ನೋಡ್ತೇವೆ. ಅಂದರೆ ಅದುವರೆಗೆ ಮೇಲ್ವರ್ಗದ ಟೆಂಪಲ್ ಅಂತ ನಾವೇನು ಕರಿತೇವೆ ಅಥವಾ ದೇವಸ್ಥಾನಗಳು ಅಂತ ಏನು ಕರಿತೇವೆ, ಅದಕ್ಕೆ ಪ್ರವೇಶವಿಲ್ಲದಂಥ ಒಂದು ಜನಗಳಿಗೆ ಪರ್ಯಾಯವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ನಾರಾಯಣ ಗುರುಗಳು ಒಂದು ಪರ್ಯಾಯವಾದಂಥ ಧಾರ್ಮಿಕ ಸಂಸ್ಕೃತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ತಮ್ಮದೇ ಆದ ಶಿವ, ನಾರಾಯಣ ಗುರುಗಳೇ ಹೇಳಿದ ಹಾಗೆ ಅದು ನಂಬೂದರಿ ಶಿವ ಅಲ್ಲ, ಅದೊಂದು ಇಟ್ ಈಸ್ ಅನ್ ಯಜವ ಶಿವ ಅಂತೇಳಿ ಅವರು ಉತ್ತರ ಕೊಡ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಹಾಗೆ ಹೇಳ್ತಾ ಆ ಜನರುಗಳಿಗೆ ಯಜವ ಸಮುದಾಯ ಇರ್ಬೋದು ಅಥವಾ ಬೇರೆ ಹಿಂದುಳಿದ ಸಮುದಾಯಗಳಿರ್ಬೋದು, ಅವರಿಗೆ ಅವರದೇ ಆದಂಥ ಒಂದು ರೀತಿಯಲ್ಲಿ ಪದ್ಧತಿಯ ಪ್ರಕಾರ ಅಥವಾ ಪೂಜಾ ವಿಧಿಗಳನ್ನ ಅನುಸರಿಸ್ತಾ ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು, ಆ ಮೂಲಕ ಸ್ಪಿರಿಚುವಲ್ ಆಗಿರ್ತಕ್ಕಂಥ ಅಥವಾ ಪಾರಮಾರ್ಥಿಕವಾದಂಥ ಒಂದು ತೃಪ್ತಿಯನ್ನು ಪಡಿತಕ್ಕಂಥ ಅವಕಾಶವನ್ನು ಅವ್ರು ಕೊಡ್ತದೆ. ಇದು
ಒಂದು ರೀತಿಯಲ್ಲಿ ಅತ್ಯಂತ ಕ್ರಾಂತಿಕಾರಕವಾದಂಥ ಒಂದು ಸಮಾಜ ಸುಧಾರಣೆ ಆಗಿತ್ತು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇದು ಆಗಿನ ಕಾಲದ ಇಡೀ ಸಮಾಜದಲ್ಲಿ ಆ ಒಂದು ತ್ರಿವಂಕೂರು ಸ್ಟೇಟಿನಲ್ಲಿ ಬಹಳ ದೊಡ್ಡದಾದಂಥ ಒಂದು ಒಂದು ಬೆಳವಣಿಗೆ ಅನ್ಬೋದು, ಒಂದು ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಒಂದು ವಿಷಯವನ್ನು ನಾವು ನೋಡ್ಕೋಬೇಕಾಗುತ್ತೆ, ಏನು ಅಂತಂದರೆ ಹಲವಾರು ಜನರು ಅದರ ಬಗ್ಗೆ ಮಾತಾಡೋದಿಲ್ಲ. ಪ್ರಿನ್ಸ್ಲಿ ಸ್ಟೇಟಲ್ಲಿದ್ದಂತಹ ನಾರಾಯಣ ಗುರುಗಳು ಯಾವ ರೀತಿಯಲ್ಲಿ ಇಷ್ಟೊಂದು ಸಾಹಸಮಯವಾದಂಥ ಬಹಳ ಬೋಲ್ಡ್ ಆಗಿರ್ತಕ್ಕಂಥ ಧೈರ್ಯಶಾಲಿಯಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಮಾಡಿದರು, ಹೇಗೆ ಸಾಧ್ಯವಾಯಿತು ಅವರಿಗೆ? ಆಗಿನ ಒಂದು ಕಟ್ಟ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ನಂಬೂದರಿ ಸಮುದಾಯ ಇರ್ಬೋದು, ನಾಯರ್ ಸಮುದಾಯ ಇರ್ಬೋದು, ಇವರ ಮುಂದೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಹೇಗೆ ಸಾಧ್ಯವಾಯಿತು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಿನ್ಸ್ಲಿ ಸ್ಟೇಟ್ಗಳೇನಿದೆ ಇವೆಲ್ಲ ಒಂದು 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 ರೀತಿಯಲ್ಲಿ ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಡದೇ ಇದ್ದರೂ ಕೂಡ ಅವು ಬ್ರಿಟಿಷರ ಇಂಡೈರೆಕ್ಟ್ ಆದಂಥ ಪರೋಕ್ಷವಾದಂಥ ಆಡಳಿತಕ್ಕೆ ಒಳಗಾಗಿತ್ತು. ಅವರ ಒಂದು ಸ್ಥಾನಮಾನ ಬ್ರಿಟಿಷ್ ಎಂಪೈರ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದಾಗ ಅದೊಂದು ಅಧೀನ ಸ್ಥಿತಿಯಲ್ಲಿ ಬ್ರಿಟಿಷರಿಗೆ ಅದು ಲಾಯಲ್ ಆಗಿತ್ತು ಅಂತೇಳಿ ಹೇಳ್ಬೋದು. ಒಂದು ಅಧೀನ ರಿಲೇಷನ್ಶಿಪ್ ಅಥವಾ ಒಂದು ರೆಸಿಡೆಂಟ್ ಸ್ಟೇಟ್ ಆಗಿ ಇರತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಸ್ಟೇಟ್ ಅಂಡರ್ ಇಂಡೈರೆಕ್ಟ್ ರೂಲ್ ಅಂತ ನಾವು ಅದನ್ನು ನೋಡ್ತೇವೆ. ಬ್ರಿಟಿಷರಲ್ಲಿ ಒಬ್ಬ ರೆಸಿಡೆಂಟನ್ನು ಅಪಾಯಿಂಟ್ ಮಾಡಿರ್ತಾರೆ ಬ್ರಿಟಿಷರು. ಆ ರೆಸಿಡೆಂಟ್ ಏನು ಮಾಡ್ತಾನೆ ಅಂತಂದರೆ, ಬ್ರಿಟಿಷರು ಭಾರತೀಯ ರಾಜರು ಯಾವುದೇ ರೀತಿಯಲ್ಲಿ ಆ್ಯಂಟಿ ಪೀಪಲ್ ಅಥವಾ ಜನ ವಿರೋಧಿಯಾಗಿರ್ತಕ್ಕಂತಹ ಅದು ಯಾರೇ ಆಗಿರ್ಬೋದು, ಮೇಲ್ವರ್ಗದಲ್ಲಿರ್ಬೋದು, ಕೆಳವರ್ಗದಿರ್ಬೋದು, ಅವರಿಗೆ ವಿರೋಧವಾದಂತಹ ಆ್ಯಕ್ಟ್ಗಳನ್ನು, ಕಾನೂನುಗಳನ್ನು ತರುವಂಥ ಒಂದು ಸಂದರ್ಭದಲ್ಲಿ ಆ ರೆಸಿಡೆಂಟ್ಗಳು ರಾಜನ ಮೇಲೆ, ದಿವಾನ್ನ ಮೇಲೆ ಪರಿಣಾಮವನ್ನು ಬೀರಿ ಅದನ್ನು ತಡಿತಾ ಇದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ರೆಸಿಡೆಂಟ್ಗಳ ಒಂದು ಇನ್ಫ್ಲೂಯೆನ್ಸ್, ಅದೇ ರೀತಿಯಲ್ಲಿ ದಿವಾನ್ಗಳು ಅಂತ ನಾವೇನು ಕರಿತೇವೆ, ಪ್ರೈಮ್ ಮಿನಿಸ್ಟರ್ ಅಂತ ಏನು ಕರಿತೇವೆ, ಇವರು ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಬ್ರಿಟಿಷರಿಂದಲೇ ಆಯ್ಕೆವಾಗಿರ್ತಕ್ಕಂಥದ್ದು. ಅವರಿಗೂ ಬ್ರಿಟಿಷರ ಒಂದು ಇನ್ಸ್ಟ್ರಕ್ಷನ್ ಇತ್ತು, ಏನು ಅಂದರೆ ಸ್ಟೇಟ್ ಯಾವಾಗಲೂ ಒಂದು ಪ್ರೋಗ್ರೆಸಿವ್ ಆದಂಥ ಒಂದು ಸ್ಟೇಟ್ ಆಗಿರಬೇಕು, ಪ್ರಗತಿಶೀಲವಾದಂಥ ಒಂದು ಸ್ಟೇಟ್ ಆಗಿರಬೇಕು. ಅಲ್ಲಿ ಜನರಿಗೆ ಮಾನಸಿಕವಾದಂಥ ಒಂದು ಬೆಳವಣಿಗೆಗೆ, ನೈತಿಕವಾದಂಥ ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಬೆಳವಣಿಗೆಗೆ ಸ್ಟೇಟ್ ಯಾವಾಗಲೂ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಬ್ರಿಟಿಷರು ಹೇಳ್ತಿದ್ದ ಕಾರಣ ಪ್ರತಿಯೊಂದು ಸ್ಟೇಟ್ ಏನು ಮಾಡ್ತದೆ, ಹಲವಾರು ಸುಧಾರಣಾ ಕಾರ್ಯಕ್ರಮಗಳು ಉಂಟಾದಾಗ ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ನೋಡ್ತೇವೆ. ಸಾಮಾಜಿಕ ಸುಧಾರಣೆಗಳು ಬಂದಾಗ ಅದನ್ನು ಹತ್ತಿಕ್ಕದೆ ಅದಕ್ಕೂ ಬೆಂಬಲವನ್ನು ಕೊಡಲು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿ ಕೆಲವು ಸ್ಟೇಟ್ಗಳೇನಿದೆ, ಮೈಸೂರು ಇರ್ಬೋದು, ಬರೋಡಾ ಇರ್ಬೋದು, ತ್ರಿವಾಂಕೂರು ಇರ್ಬೋದು, ಈ ರಾಜ್ಯಗಳು ಒಂದು ರೀತಿಯಲ್ಲಿ ಮಾಡೆಲ್ ಸ್ಟೇಟ್ಗಳು ಅಥವಾ ಮಾದರಿ ರಾಜ್ಯಗಳು ಅಂತ ಹೇಳುವ ಹೆಸರನ್ನು ಪಡೆದಿತ್ತು. ಹಾಗೆ ತ್ರಿವಾಂಕೂರು ಕೂಡ ಒಂದು ರೀತಿಯ ಮಾಡೆಲ್ ಸ್ಟೇಟ್ ಅನ್ನುವ ಹೆಸರನ್ನು ಅದು ಪಡ್ಕೊಳ್ತದೆ. ಪಿ ರಾಜಗೋಪಾಲಾಚಾರಿ ಅಂತಕ್ಕಂಥ ಪ್ರೈಮ್ ಮಿನಿಸ್ಟರ್ ಏನಿರ್ಬೋದು, ಅಥವಾ ರಾಮಸ್ವಾಮಿ ನಾಯಕರಿರ್ಬೋದು, ಇವರೆಲ್ಲರೂ ಅಲ್ಲಿಯ ದಿವಾನುಗಳಾಗಿದ್ದು ಅವರು ಈ ಒಂದು ಚಳುವಳಿಗೆ ಬೆಂಬಲ ಕೊಡ್ತಕ್ಕಂಥ ನಾವು ನೋಡ್ತೇವೆ. ಪಿ ರಾಜಗೋಪಾಲಾಚಾರಿ ನಾರಾಯಣ ಗುರುಗಳಿಗೆ ಬೆಂಬಲವನ್ನು ಕೊಡ್ತದೆ. ಯಜವ ಸಮೂಹದಲ್ಲಿ ಬಂದಿರತಕ್ಕಂಥ ಸುಧಾರಣೆಗಳನ್ನ ಅವರು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಈ ಒಂದು ಸುಧಾರಣೆಗಳು ಬೇರೆ ಜನಾಂಗಗಳ ಮೇಲೆ ಕೂಡ ಖಂಡಿತವಾಗಿ ಪರಿಣಾಮ ಬೀರಿ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳುವಂಥ ಮಾತನ್ನು ಕೂಡ ಅವರು ಹೇಳ್ತಕ್ಕಂಥ ನೋಡ್ತೀವಿ. ಹೀಗೆ ನಾರಾಯಣ ಗುರುಗಳು ಆ ಒಂದು ವಸಾಹತುಶಾಹಿ ಸಂದರ್ಭದಲ್ಲಿ ಭಾರತೀಯ ರಾಜ್ಯಗಳ ಒಂದು ಸಂಸ್ಥಾನದಲ್ಲಿ ತಮ್ಮ ಒಂದು ಸುಧಾರಣಾ ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭಿಸ್ತಾರೆ. ಇಲ್ಲಿ ನಾರಾಯಣ ಗುರುಗಳು ಬೇರೆ ಸುಧಾರಕರಿಗಿಂತ ಭಿನ್ನವಾಗಿ ನಮಗೆ ಯಾಕೆ ಕಾಣ್ತಾರೆ ಅಂತಂದರೆ, ನಾರಾಯಣ ಗುರುಗಳು ಪ್ರಾರಂಭಿಸಿದ್ದು ಕಾರ್ಯಕ್ರಮ ಏನಿದೆ ಅದು ಆಧ್ಯಾತ್ಮಿಕವಾಗಿ ಮೊದಲು ಜನರಿಗೆ ಒಂದು ಪರ್ಯಾಯವಾದಂಥ ದೇವರನ್ನು ಸೃಷ್ಟಿಸುವುದು ಮಾತ್ರ ಅಲ್ಲ, ಅವರು ತಮ್ಮದೇ ಆದಂಥ ಒಂದು ಧಾರ್ಮಿಕ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರಿಗೆ ಮೇಲ್ವರ್ಗದ ಒಂದು ದೇವಸ್ಥಾನಗಳೇನಿದೆ, ಮೇಲ್ವರ್ಗದ ಒಂದು ಪೂಜಾ ವಿಧಾನಗಳಿಂದ ಅದರ ಒಂದು ಅವಶ್ಯಕತೆ ಇಲ್ಲದೆ ತಾವೇ ಮುಂದುವರಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ ಅಂತೇಳಿ ಹೇಳ್ಬೋದು. ಆದರೆ ನಾರಾಯಣ ಗುರುಗಳು ಮುಂದೆ ಅವರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಇನ್ನೂ ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ಅವರು ಏನು ಮಾಡ್ತಾರೆ ಅಂತಂದರೆ, ಈ ವೈದಿಕ ದೇವರುಗಳ ಒಂದು ದೇವಸ್ಥಾನಗಳಿಗೆ ಪ್ರವೇಶವನ್ನು ಕೋರ್ತಾ ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಈ ಮಧ್ಯೆ ನಾರಾಯಣ ಗುರುಗಳು ಹೆಚ್ಚಾಗಿ ಈ ದಾರ್ಶನಿಕ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಸುಧಾರಣೆಯನ್ನು ಮುಂದುವರಿಸಿದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಡಾಕ್ಟರ್ ಪದ್ಮನಾಭನ್ ಪಲ್ಪು ಏನಿದ್ದಾರೆ ಅವರ ಒಂದು ಬೆಂಬಲ ಸಿಗ್ತದೆ.
ನಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಪಲ್ಪು ಅವರು ಈ ವೇಳೆಗೆ ಆಗಲೇ ಯಜವ ಸಮುದಾಯದ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದರು. ಆದರೆ ಸಂಘಟನೆ ಇಲ್ಲದೆ ಯಾವುದೇ ಒಂದು ಜನಾಂಗವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಪಲ್ಪು ಅವರು ಮೈಸೂರಿಗೆ ಬಂದು ಅಲ್ಲಿ ಸ್ವಾಮಿ ವಿವೇಕಾನಂದರೊಟ್ಟಿಗೆ ಮಾತಾಡಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವುದೇ ಒಂದು ಸಾಮಾಜಿಕ ಸುಧಾರಣೆಗಳನ್ನು ನಾವು ಮಾಡುವ ಮೊದಲು ಆ ಒಂದು ಸುಧಾರಣೆ ಏನಿದೆ ಅದು ಒಂದು ಧಾರ್ಮಿಕವಾದಂಥ ಒಂದು ಬಲವಾದ ನೆಲೆಯನ್ನು ಹೊಂದಿರಬೇಕಾಗುತ್ತೆ, ಅದಕ್ಕಾಗಿ ಒಬ್ಬ ಸಂತನ ಅಗತ್ಯವಿರುತ್ತದೆ ಅಂತೇಳಿ ಅವ್ರು ಹೇಳಿದಾಗ ಪಲ್ಪು ಅವರು ಬಂದು ಅವರು ನಾರಾಯಣ ಗುರುಗಳೊಟ್ಟಿಗೆ ಚರ್ಚೆಯನ್ನು ಮಾಡಿ ಆ ನಾರಾಯಣ ಗುರುಗಳ ಬೆಂಬಲವನ್ನು ಪಡೆದುಕೊಂಡು ಅವರು SNDP ಅಂತಕ್ಕಂಥ ಒಂದು ಸಂಘಟನೆ ಸ್ಥಾಪನೆ ಮಾಡುವುದರ ಮೂಲಕ ಎರಡೂ ಜನರು ಹೊಸದಾದಂಥ ಒಂದು ಸಾಮಾಜಿಕ ಸುಧಾರಣೆಯತ್ತ ತೆರಳತಕ್ಕಂಥನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಕೂಡ ನಾವು ವಸಾಹತುಶಾಹಿ ಒಂದು ಬೆಳವಣಿಗೆಯನ್ನು ನೋಡ್ಬೋದು, ಬೆಂಬಲವನ್ನು ನೋಡ್ಬೋದು ಮತ್ತು ಪ್ರಭಾವನ ಕೂಡ ನಾವಿಲ್ಲಿ ಕಾಣ್ಬೋದು. ಏಕೆಂದರೆ ನಾರಾಯಣ ಗುರುಗಳು ಹೆಚ್ಚಾಗಿ ಸ್ಟ್ರೆಸ್ ಮಾಡ್ತಿದ್ದದ್ದು, ಒತ್ತು ಕೊಡ್ತಿದ್ದದ್ದು ಯಾವುದಕ್ಕೆ ಅಂತಂದರೆ ಎಜುಕೇಷನಿಗೆ ಅಂತ ಹೇಳ್ಬೋದು. ಎಜುಕೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತರು ಹೇಳ್ತಕ್ಕಂಥದ್ದು. ಏಕೆಂದರೆ ಶಿಕ್ಷಣವನ್ನು ಸಿಕ್ಕಿದಾಗ ಒಬ್ಬ ವ್ಯಕ್ತಿ ಅವನು ಒಬ್ಬ ಎನ್ಲೈಟೆಂಡ್ ಪರ್ಸನ್ ಆಗ್ತಾನೆ, ಅವನು ಜ್ಞಾನೋದಯ ಹೊಂದಿದ ವ್ಯಕ್ತಿ ಆಗ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ ಹಳೆಯ ಕಂದಾಚಾರಗಳನ್ನು, ಅಜ್ಞಾನವನ್ನು ಎಲ್ಲವೂ ದೂರೀಕರಿಸ್ತಾ ಹೊಸದಾದಂಥ ಒಂದು ಜ್ಞಾನವನ್ನು ಬೆಳೆಸಿಕೊಂಡಾಗ ಅವನಿಗೆ ತನ್ನ ಸುತ್ತಮುತ್ತಲಿನ ಪರಿಸ್ಥಿತಿ ಅರಿವಾದಾಗ ಅವನು ಬಹಳ ಬೇಗ ಮಾನಸಿಕವಾಗಿ ಅಭಿವೃದ್ಧಿ ಆಗುವುದು ಮಾತ್ರವಲ್ಲ, ಅವನು ಸಮಾಜದಲ್ಲಿ ಬಹಳಷ್ಟು ಗಟ್ಟಿಯಾಗಿ ತಲೆಗೂಡಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಹೊಸದಾದಂಥ ಒಂದು ಜ್ಞಾನ ಪಡೆದಂಥ ಒಬ್ಬ ವ್ಯಕ್ತಿ ಅವನು ಇಗ್ನೋರೆನ್ಸನ್ನು ಮರೆತು ಅವನು ಆರ್ಥಿಕವಾಗಿ ಕೂಡ ಮತ್ತು ಸಾಮಾಜಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಹಾಗಾಗಿ ನಾರಾಯಣ ಗುರುಗಳು ಶಿಕ್ಷಣದ ಹತ್ರ ಕೂಡ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಾನು ನೋಡ್ತೇವೆ. ಈ ಒಂದು ಶಿಕ್ಷಣಕ್ಕೋಸ್ಕರ ಅವರು ಹಲವಾರು ಶಾಲೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥನ್ನು ನಾವಿಲ್ಲಿ ನೋಡ್ತೇವೆ. ಅಂದರೆ ನಾರಾಯಣ ಗುರುಗಳು ಇಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಮಾತ್ರ ಸುಧಾರಿಸುವಂಥದ್ದಲ್ಲ, ಅವರಿಗೆ ಸಾಮಾಜಿಕವಾಗಿ ಕೂಡ ಅವರನ್ನು ಸುಧಾರಿಸಬೇಕು ಅಂತಂದರೆ ಅವರ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಅವರಿಗೆ ಇಂಡಸ್ಟ್ರಿಯಲೈಸ್ ಆಗಬೇಕು ಅಂತಲೇ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಮೆಟೀರಿಯಲಿಸ್ಟ್ ಆಗಿ ಒಬ್ಬ ಭೌತಿಕವಾಗಿ ಕೂಡ ಆತ ತನ್ನನ್ನು ಬಲಪಡಿಸಿಕೊಳ್ಬೇಕಾಗತ್ತೆ. ಆತ ಎಂಪವರ್ಮೆಂಟ್ ಥ್ರೂ ಜಾಬ್ಸ್, ಎಂಪ್ಲಾಯ್ಮೆಂಟನ್ನು ಕೂಡ ಪಡೆದು ಅವನು ಎಂಪವರ್ಮೆಂಟನ್ನು ಪಡಿಬೇಕಾಗುತ್ತದೆ. ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವನು ಉನ್ನತ ವರ್ಗದ ಒಟ್ಟಿಗೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವರ ಒಂದು ಸ್ಥಾನಮಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಕಲೋನಿಯಲ್ ಸಂದರ್ಭದಲ್ಲಿ ನಾರಾಯಣ ಗುರುಗಳಿಗೆ ಒಂದು ಅಂಶ ಗೊತ್ತಿತ್ತು, ಏನು ಅಂತಂದರೆ ಕಲೋನಿಯಲಿಸಮಿನ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಆಡಳಿತ ನೀತಿಗಳಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ಆಡಳಿತದ ಸಂಸ್ಥೆಗಳು ತೆರೆದಲ್ಪಟ್ಟಿದೆ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಉದ್ಯೋಗಕ್ಕೆ ಸೇರಿಕೊಳ್ಬೋದು, ಪ್ರತಿಯೊಬ್ಬರು ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ಬೋದು, ಅಲ್ಲಿ ಯಾವುದೇ ಮೇಲು ಕೀಳು ಭಾವನೆ ಅಂತಕ್ಕಂಥದ್ದು ಇರುವುದಿಲ್ಲ ಎಂದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಕಲೋನಿಯಲ್ ಸಂದರ್ಭದಲ್ಲಿ ಕಲೋನಿಯಲಿಸಮ್ ಸೃಷ್ಟಿ ಮಾಡಿದ ಎಲ್ಲ ಅವಕಾಶಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಜನರಿಗೆ ಪ್ರಯತ್ನ ಮಾಡ್ತಕ್ಕಂಥ ಕಾಣ್ತೇವೆ. ಅವರೇ ಸ್ವತಃ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ, ಶಿಕ್ಷಣ ಸಂಸ್ಥೆಗಳನ್ನು ಮಾತ್ರ ಸ್ಥಾಪನೆ ಮಾಡಿದ್ದಲ್ಲ, ಅವರು ಒಂದು ಮಠವನ್ನು ಕೂಡ ಸ್ಥಾಪನೆ ಮಾಡಿ ಆ ಒಂದು ಮಠದಲ್ಲಿ ಪ್ರತಿಯೊಬ್ಬರು ಬಂದು ಜಾತಿ ಭೇದ ಇಲ್ಲದೆ ಬಂದು ಸೇರಿ ತಮ್ಮ ಒಂದು ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಒಂದೇ, ನಮ್ಮದು ಯಾವುದೇ ಒಂದು ಜಾತಿ ಭೇದಗಳಿಲ್ಲ ಅನ್ನೋದನ್ನು ಅರಿತುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತಂದರೆ ಒಂದೇ ಮತ, ಒಂದೇ ಜಾತಿ, ಒಂದೇ ಮತ ಮತ್ತು ಒಂದೇ ಧರ್ಮ, ಎಲ್ಲ ಮನುಷ್ಯರಿಗೆ ಒಂದೇ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೋಸ್ಕರವೇ ಒಂದು ಇಂಟರ್ ರಿಲಿಜಿಯಸ್ ಆಗಿರ್ತಕ್ಕಂಥ ಒಂದು ಕಾನ್ಫರೆನ್ಸನ್ನು ಕೂಡ ಅವರು ಮಾಡ್ತಾರೆ. ಆ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್ನಲ್ಲಿ ಅವ್ರು ಹೇಳ್ತಾರೆ, ನೀವು ಇಲ್ಲಿಗೆ ಬರ್ತಕ್ಕಂಥದ್ದು ನಿಮ್ಮ ಧರ್ಮದ ಬಗ್ಗೆ ಡಿಬೇಟ್ ಮಾಡಿ, ಚರ್ಚೆ ಮಾಡಿ, ವಾದ ವಿವಾದವನ್ನು ಮಾಡಿ ಗೆಲ್ಲಿಕ್ಕಲ್ಲ, ನೀವು ಇಲ್ಲಿ ಬರ್ತಕ್ಕಂಥದ್ದು ಟು ನೋ ಆ್ಯಂಡ್ ಟು ಬಿ ನೋನ್. ನೀವು ಬರ್ತಕ್ಕಂಥದ್ದು ಕಲಿತುಕೊಳ್ಳಲಿಕ್ಕೆ, ಆಮೇಲೆ ನಿಮ್ಮ ಬಗ್ಗೆ ಬೇರೆಯವರು ತಿಳಿದುಕೊಳ್ಳಲಿಕ್ಕೆ, ಟು ಲರ್ನ್ ಆ್ಯಂಡ್ ಇನ್ಫಾರ್ಮ್ ಅಂತೇಳಿ ಹೇಳ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಅವರ ಒಂದು ಶಿವಗಿರಿ ಮಠ ಇರ್ಬೋದು, ಶಾರದಾ ಮಠ ಇರ್ಬೋದು, ಎಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆಗಳಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲದೆ ಅಲ್ಲಿ ಜನರು ಬರಲಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಿತ್ತು. ಕೊನೆಯದಾಗಿ ನಾರಾಯಣ ಗುರುಗಳು ತಮ್ಮ ಒಂದು ಸಾಮಾಜಿಕ ಸುಧಾರಣೆಗಳಲ್ಲಿ
ಅವರು ಹೆಚ್ಚಿನ ಒತ್ತನ್ನು ಅದ್ವೈತ ಒಂದು ದಾರ್ಶನಿಕತೆಗೆ ಬೆಲೆ ಕೊಡ್ತಕ್ಕಂಥ ನೋಡ್ತೀವಿ. ಈ ಅದ್ವೈತ ಅಂತಂದರೆ ನಾನ್ ಡ್ಯುಯಲ್ ಆಗಿರ್ತಕ್ಕಂಥದ್ದು, ಎರಡು ಅಂತಕ್ಕಂಥದ್ದೆಲ್ಲ ಒಂದೇ ಅಂತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅದನ್ನು ಒಂದು ಪ್ರಾಕ್ಟಿಕಲ್ ವೇದಾಂತ ಅಂತೇಳಿ ಕರೀತಾರೆ. ಪ್ರಾಕ್ಟಿಕಲ್ ವೇದಾಂತ ಅಂತಂದರೆ ಇಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಇಲ್ಲ. ವೇದಗಳ ಪ್ರಕಾರ ಇರ್ತಕ್ಕಂಥದ್ದು ಒಂದೇ, ಎಲ್ಲ ಮನುಷ್ಯರು ಒಂದೇ ಹೇಳ್ತಕ್ಕಂಥದ್ದು. ಎಲ್ಲರೂ ಭಾತೃತ್ವ ಭಾವನೆಯಿಂದ ಬೆಳೆದಿರ್ತಕ್ಕಂಥದ್ದು, ಎಲ್ಲರೂ ಭಾತೃತ್ವ ಭಾವನೆಯಿಂದಲೇ ಜೀವಿಸಬೇಕು ಅಂತಕ್ಕಂಥದ್ದು. ಮೇಲು ಕೀಳು ಅಂತಕ್ಕಂಥದ್ದು ಇರ್ಬೋದು ಅಥವಾ ತಾರತಮ್ಯ ಇರ್ಬೋದು, ಅದು ಯಾವುದು ಇಲ್ಲ ಅಂತಕ್ಕಂಥ ಒಂದು ಭಾವನೆ ಏನಿದೆ ಅದು ನಾರಾಯಣ ಗುರುಗಳ ಒಂದು ಮುಖ್ಯವಾದಂಥ ತತ್ವ ಆಗಿತ್ತು. ಅಂದರೆ ಅದು ಯೂನಿವರ್ಸಲ್ ಬ್ರದರ್ಹುಡ್, ಸಾರ್ವತ್ರಿಕ ಭಾತೃತ್ವ ಅಂತೇಳಿ ಹೇಳ್ತಕ್ಕಂಥ ನೋಡ್ತೀವಿ. ಹೀಗಾಗಿ ಅವರ ತತ್ವಗಳು ಎಲ್ಲರಿಗೂ ಕೂಡ ಅಪೀಲ್ ಮಾಡ್ತಕ್ಕಂಥ ನೋಡ್ತೀವಿ. ಅವರ ಒಂದು ಸಂಸ್ಥೆಗಳಲ್ಲಿ ವೇದಗಳ ಬಗ್ಗೆ ಇರ್ಬೋದು, ಉಪನಿಷತ್ತುಗಳ ಬಗ್ಗೆ ಇರ್ಬೋದು, ಅಲ್ಲಿ ಬೋಧನೆಗಳನ್ನು ಮಾಡ್ತಕ್ಕಂಥ ನೋಡ್ತೇವೆ. ಯಾರೇ ಆಗಿರ್ಬೋದು, ಅವರು ಯಜವ ಸಮುದಾಯ ಇರ್ಬೋದು ಅಥವಾ ಕುಲಯ ಸಮುದಾಯ ಇರ್ಬೋದು, ಪರಯ ಇರ್ಬೋದು ಅಥವಾ ಇನ್ನು ಬೇರೆ ಕೆಳ ತುಳಿತಕ್ಕೊಳದಂಥ ಸಮುದಾಯಗಳಿರ್ಬೋದು, ಅವರೆಲ್ಲರೂ ಒಟ್ಟಿಗೆ ಅದನ್ನು ಅಲ್ಲಿ ಕಲಿತಕ್ಕಂಥ ನೋಡ್ತೀವಿ. ಮಹಾತ್ಮ ಗಾಂಧಿಯವರು ಈ ಒಂದು ನಾರಾಯಣ ಗುರುಗಳ ಸಂಸ್ಥೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಯಾವುದೇ ಜಾತಿಯ ಒಂದು ತಾರತಮ್ಯ ಇಲ್ಲದೆ ಎಲ್ಲರೂ ಒಟ್ಟಾಗಿ ಮಂತ್ರ ಪಠನೆ ಮಾಡ್ತಕ್ಕಂಥದ್ದು ಇರ್ಬೋದು, ಜೀವಿಸ್ತಕ್ಕಂಥ ನೋಡಿ ಅವರಿಗೆ ತಾವು ಈ ಕಾಸ್ಟ್ ಸಿಸ್ಟಮ್ ಬಗ್ಗೆ ಹೊಂದಿದ್ದಂಥ ಕೆಲವು ಕಲ್ಪನೆಗಳೇನಿದೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಹಲವಾರು ತಜ್ಞರು ಬರೀತಕ್ಕಂಥ ನೋಡ್ತೇವೆ. ಗಾಂಧೀಜಿಯವರು ಒಮ್ಮೆ ನಾರಾಯಣ ಗುರುರನ್ನ ಕೇಳ್ತಾರೆ, ಈ ಕಾಸ್ಟ್ ಸಿಸ್ಟಮ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವರು ಕೇಳ್ತಾರೆ. ಮತ್ತು ಗಾಂಧೀಜಿಯವರು ಹೇಳ್ತಾರೆ, ನೋಡಿ, ಒಂದೇ ಮರದಲ್ಲಿ ಹಲವಾರು ಎಲೆಗಳಿರ್ತದೆ, ಆದರೆ ಎಲ್ಲ ಎಲೆಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕಾಸ್ಟ್ ಸಿಸ್ಟಮ್ ಅದೇ ರೀತಿಯಲ್ಲಿ ಅಂತ ಹೇಳುವಾಗ ನಾರಾಯಣ ಗುರು ಹೇಳ್ತಾರೆ, ಎಲ್ಲ ಎಲೆಗಳು ಒಂದೇ ರೀತಿಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪ್ರತಿ ಒಂದು ಎಲೆಯ ಟೇಸ್ಟ್ ಏನಿದೆ ಅದು ಒಂದೇ ಆಗಿರ್ತದೆ. ಹಾಗೆ ಭಾರತದ ಸಮಾಜ ಒಂದೇ ಆಗಿದೆ ಅಂತೇಳಿ ಹೇಳ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಇಂಥ ಒಂದು ನಾರಾಯಣ ಗುರುಗಳು ಸಾಮಾಜಿಕವಾಗಿ ಜನರನ್ನು ಒಟ್ಟಿಗೆ ತರ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ, ಅವ್ರಿಗೆ ಎನ್ಲೈಟನ್ಮೆಂಟನ್ನು ಬೋಧಿಸ್ತಾರೆ, ಅವರ ಕಾಲ ಮೇಲೆ ನಿಲ್ಲುವಂಥ ಒಂದು ಶಕ್ತಿಯನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ಇನ್ನೂ ಬಲಪಡಿಸಲಿಕ್ಕೋಸ್ಕರ ಇಂಟರ್ ಮ್ಯಾರೇಜ್ ಇರ್ಬೋದು ಅಥವಾ ಇಂಟರ್ ಡೈನಿಂಗ್ ಇರ್ಬೋದು, ಒಟ್ಟಿಗೆ ಊಟ ಭೋಜನ ಮಾಡ್ತಕ್ಕಂಥದ್ದು ಇರ್ಬೋದು, ಮದುವೆ ಆಗ್ತಕ್ಕಂಥದ್ದು ಇರ್ಬೋದು, ಇವುಗಳನ್ನು ಪ್ರೋತ್ಸಾಹಿಸುವುದು ಮಾತ್ರ ಅಲ್ಲ, ಅದರೊಟ್ಟಿಗೆ ಪ್ರತಿ ಒಂದು ಸಮುದಾಯಕ್ಕೂ ಅವರು ಶಾಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಲೈಬ್ರರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ವ್ಯಾಪಾರ ವ್ಯವಹಾರಗಳಲ್ಲಿ ಭಾಗವಹಿಸಲಿಕ್ಕೆ, ಡಿಸ್ಪೆನ್ಸರಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ, ಪ್ರತಿಯೊಂದನ್ನು ಭೌತಿಕವಾಗಿ ಮಾಡ್ತಾ ಸಮಾಜದಲ್ಲಿ ಮುನ್ನಡೆಯನ್ನು ಸಾಧಲಿಕ್ಕೆ ಅವರು ಬೋಧಿಸ್ತಾರೆ. ಯಾಕೆಂದರೆ ಒಟ್ಟಾಗಿ ನಾರಾಯಣ ಗುರುಗಳ ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಈ ಒಂದು ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ರಾಜಕೀಯವಾದಂಥ ಒಂದು ಪವರ್, ಶಕ್ತಿ ಕೂಡ ಬರಬೇಕು. ಹೀಗೆ ಬಂದಾಗ ಎಲ್ಲರೂ ಕೂಡ ಡೆಮೊಕ್ರೆಟಿಕ್ ಆಗಿ ಜೀವನ ಮಾಡಲಿಕ್ಕೆ ಅವಕಾಶ ಉಂಟಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ನಾರಾಯಣ ಗುರುಗಳ ಒಂದು ಈ ಪಾರಮಾರ್ಥಿಕವಾದಂಥ, ಆಧ್ಯಾತ್ಮಿಕವಾದಂಥ ಹಾಗೂ ಸಾಮಾಜಿಕವಾದಂಥ ಸುಧಾರಣೆಗಳೇನಿದೆ, ಇದು ಕೇವಲ ಎಲ್ಲ ವರ್ಗಗಳನ್ನು ಜಾತಿ ಧರ್ಮದ ಒಂದು ಯಾವುದೇ ತಾರತಮ್ಯ ಇಲ್ಲದೆ ಒಟ್ಟಿಗೆ ತರ್ತಕ್ಕಂಥದ್ದು ಮಾತ್ರ ಅಲ್ಲ, ಅವ್ರನ್ನ ಒಂದು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ರಾಜಕೀಯ ಶಕ್ತಿ ಆದಾಗ ಆ ಒಂದು ಜನರಿಗೆ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ನೀತಿಗಳನ್ನು ಜಾರಿ ತರಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಇಂಥ ಒಂದು ದೂರದೃಷ್ಟಿತ್ವವನ್ನು ನಾರಾಯಣ ಗುರುಗಳು ಹೊಂದಿದ್ರು ಅಂತ ಹೇಳಿದರೆ ತಪ್ಪಾಗಲಾರದು. ಹೀಗೆ ನಾರಾಯಣ ಗುರುಗಳ ಒಂದು ಎಮರ್ಜೆನ್ಸಿ ಏನಿದೆ ಕೇರಳದಲ್ಲಿ 19ನೇ ಶತಮಾನದ ಮಧ್ಯಭಾಗದಲ್ಲಿ, ಮತ್ತು ಅವರ ಒಂದು ರಾಜಕೀಯ, ಅವರ ಒಂದು ಧಾರ್ಮಿಕ ಚಟುವಟಿಕೆಗಳೇನಿದೆ 1888ನೇ ಇಸ್ವಿಯಿಂದ 1928ನೇ ಇಸ್ವಿವರೆಗೆ ಆ ಒಂದು ಚಟುವಟಿಕೆಗಳು ಒಂದು ಕೇರಳದಲ್ಲಿ ಯಜವ ಸಮೂಹ ಮತ್ತು ಇತರ ಸಮೂಹಗಳನ್ನು ಅದು ಆಧುನಿಕತೆ ಕೊಂಡೊಯ್ಯತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಆಧುನೀಕರಣ ಅಂತಕ್ಕಂಥದ್ದು ಸಾಮಾಜಿಕ ಪರಿವರ್ತನೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆಗ ಅದರಿಂದ ಪ್ರಭಾವಗೊಂಡಂಥ ಜನತೆ ಒಂದು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮತಕ್ಕಂಥದ್ದನ್ನು ನಾವು ಮುಂದೆ ಕೇರಳದಲ್ಲಿ ನೋಡಬಹುದು. ನಾರಾಯಣ ಗುರುಗಳ ಈ ತತ್ವಗಳು ಕೇವಲ ಕೇರಳದಲ್ಲಿ ಮಾತ್ರಗಳಿಲ್ಲ. ಸೌಮ್ಯವಾದಿಗಳಿದ್ದಂಥ ನಾರಾಯಣ ಗುರುಗಳು ಬಹಳ ಟೀಕಾತ್ಮಕವಾದಂಥ, ಬಹಳ ಖಾರವಾದಂಥ ಒಂದು ಭಾಷೆಯಲ್ಲಿ ಅವರು ತಮ್ಮ ಟೀಕೆಗಳನ್ನ ಮಾಡಲಿಲ್ಲ. ಅವರು ಸೌಮ್ಯ ಸ್ವಭಾವದಾಗೆ ಇದ್ದು ಸೌಮ್ಯತೆಯ ಮೂಲಕವೇ
ಶಾಂತಯುತವಾಗಿ ಯಾವುದೇ ಒಂದು ವೈಲೆನ್ಸನ್ನು ಅವರು ಮಾಡದೆ, ಯಾವುದೇ ಒಂದು ಧರ್ಮದ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡದೆ, ಯಾವುದೇ ಒಂದು ಧರ್ಮದ ಜಾತಿಗಳ ಬಗ್ಗೆ ಕೆಟ್ಟ ಮಾತುಗಳನ್ನಾಡದೆ ಅವರು ಸೈಲೆಂಟಾಗಿ ಅಥವಾ ಮೌನವಾಗಿ ಒಂದು ಸಾಮಾಜಿಕ ರಿವಲ್ಯೂಷನ್ ತರ್ತಾರೆ. ಇದು ಅವರ ಒಂದು ಶ್ರೇಷ್ಠತೆಯನ್ನು ಎತ್ತಿ ತೋರಿಸ್ತದೆ. ಅವರು ಹಿಂದೂ ಧರ್ಮದ ಒಳಗೆ ಇದ್ದುಕೊಂಡೇ ಜನರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಬಿಡಲಿಲ್ಲ, ಅದರ ಬದಲು ಆ ಧರ್ಮದೊಳಗೆ ಇದ್ದುಕೊಂಡು ಅದನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ನೋಡ್ತೀವಿ. ಆಗಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಬ್ರಿಟಿಷರ ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯ ಧರ್ಮಗಳನ್ನು ಒಡೆದು ಹಾಕುವಂಥ, ಆ ಮೂಲಕ ಭಾರತೀಯರನ್ನು ಧರ್ಮದತ್ತ ಸೆಳೆದುಕೊಳ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ರೆ, ನಾರಾಯಣ ಗುರುಗಳು ಯಾವುದೇ ಧರ್ಮವನ್ನು ಟೀಕೆ ಮಾಡದೆ ಜನರು ತಮ್ಮ ಧರ್ಮದಲ್ಲೇ ಇದ್ದುಕೊಂಡು ಅದನ್ನು ಆಂತರಿಕವಾಗಿ ಸುಧಾರಣೆ ಮಾಡ್ತಾ ಅದನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ನೋಡ್ತೀವಿ. ಹೀಗಾಗಿ ಅವರು ವೇದಗಳ ತತ್ವಗಳಿಂದ ದೂರ ಸರಿಲಿಲ್ಲ. ಆ ತತ್ವಗಳನ್ನು ಅವರು ಲೌಕಿಕವಾದಂಥ ರೀತಿಯಲ್ಲಿ ಅವರು ಜಾರಿಗೆ ತರ್ತಾ ಅದನ್ನು ಜನರು ಒಪ್ಪಿಕೊಳ್ಳುವ ಹಾಗೆ ಮಾಡ್ತಕ್ಕಂಥ ನೋಡ್ತೀವಿ. ವೈಲೆನ್ಸನ್ನು ಅವರು ಎಲ್ಲಿಯೂ ಅನುಸರಿಸಿಲ್ಲ. ಯಾರೋ ಒಬ್ಬರು ಮಹಾತ್ಮ ಗಾಂಧಿಯವರು ನಾರಾಯಣ ಗುರುಗಳನ್ನ ಕೇಳ್ತಾರೆ, ಯಾವುದೇ ಚಳವಳಿ ಹಿಂಸೆಯ ಅಗತ್ಯ ಇದೆಯಾ ಅಂತೇಳಿ. ನಾರಾಯಣ ಗುರುಗಳು ಅದನ್ನು ಒಪ್ಪುವುದಿಲ್ಲ, ಹಿಂಸೆಯ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಧರ್ಮವನ್ನು ಸುಧಾರಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಆ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಬೇಕಂತ ಕೇಳ್ತಾರೆ. ನಾರಾಯಣ ಗುರುಗಳು ಆ ಕನ್ವರ್ಷನ್ನ ಒಂದು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ. ಆದರೆ ಕನ್ವರ್ಟ್ ಆದವರು ಒಮ್ಮೊಮ್ಮೆ ಇನ್ನೊಂದು ಧರ್ಮದಲ್ಲಿ ಹೆಚ್ಚಿನ ಒಂದು ಸ್ವಾತಂತ್ರ್ಯ ಪಡೆದನ್ನು ನೋಡಿದ್ದೇನೆ ಅಂತ ಕೂಡ ಹೇಳ್ತಾರೆ. ಆದರೆ ಕನ್ವರ್ಷನ್ ಈಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಸೋಷಿಯಲ್ ಮ್ಯಾಲಡೀಸ್ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ನಾರಾಯಣ ಗುರುಗಳು ಬಹಳಷ್ಟು ವಿಸ್ತಾರವಾಗಿ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಅವರು ಉತ್ತರಗಳನ್ನು ಕೊಡ್ತಾ ಜನರನ್ನು ಕನ್ವಿನ್ಸ್ ಮಾಡ್ತಾ ಒಂದು ಸಮಾಜದ ಸುಧಾರಣೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವರ ಈ ಒಂದು ಧಾರ್ಮಿಕ ತತ್ವಗಳು, ಸಾಮಾಜಿಕ ತತ್ವಗಳು ಮತ್ತು ಮೌನವಾಗಿ ಮಾಡ್ತಿದ್ದಂಥ ಒಂದು ಕ್ರಾಂತಿ ಮತ್ತು ಅವರ ಒಂದು ಎಲ್ಲರ ಮೇಲೆ ಪ್ರಭಾವ ಬೀರತಕ್ಕಂಥ ಆಕರ್ಷಕವಾದಂಥ ಸಾಮಾಜಿಕ ತತ್ವಗಳೇನಿದೆ ಅದು ಕೇರಳದಲ್ಲಿ ಮಾತ್ರ ಉಳಿಲಿಲ್ಲ, ಅದು ಕೇರಳದಿಂದ ಹೊರಗೆ ಕೂಡ ಹೋಗ್ತಕ್ಕಂಥ ನಾವಿಲ್ಲಿ ನೋಡ್ತೇವೆ. ಅದು ನಮ್ಮ ಮಂಗಳೂರಿಗೆ ಬರ್ತಕ್ಕಂಥದ್ದು, ದಕ್ಷಿಣ ಕನ್ನಡಕ್ಕೂ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಹಲವಾರು ಕಡೆ ಸುಮಾರು 45 ಟೆಂಪಲ್ಗಳನ್ನು ಸ್ಥಾಪನೆ ಮಾಡಿದವರು ಮಂಗಳೂರಿನಲ್ಲಿಯೂ ಕೂಡ ಒಂದು ಟೆಂಪಲನ್ನು ಸ್ಥಾಪನೆ ಮಾಡ್ತಕ್ಕಂಥನ್ನು ನಾವಿಲ್ಲಿ ನೋಡ್ತೇವೆ. ಆ ಒಂದು ಟೆಂಪಲ್ ಎಲ್ಲರಿಗೂ ಒಂದು ಭಾತೃತ್ವವನ್ನು ಬೋಧಿಸ್ತಕ್ಕಂಥ, ಸಾಮಾಜಿಕ ಈಕ್ವಾಲಿಟಿಯನ್ನು ಬೋಧಿಸ್ತಕ್ಕಂಥ ಒಂದು ಕೇಂದ್ರವಾಗಬೇಕು ಅಂತೇಳಿ ಅವರು ವೈಕಂ ಚಳವಳಿಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ನೋಡ್ತೀವಿ. ಆ ವೈಕಂ ಚಳವಳಿ ಹೀಗೆ ಮಹಾತ್ಮ ಗಾಂಧಿಯವರ ಒಂದು ಬೆಂಬಲ ಕೂಡ ಸಿಗ್ತಕ್ಕಂಥ ನೋಡ್ತೀವಿ. ಆ ಚಳವಳಿ ಮುಂದೆ ಯಶಸ್ವಿಯಾಗಿ 1936ರಲ್ಲಿ ಟ್ರಾವಂಕೂರ್ ಸ್ಟೇಟ್ ಟೆಂಪಲ್ ಎಂಟ್ರಿ ಪ್ರೊಸೀಜರ್ ಅಂತಕ್ಕಂಥ ಆ್ಯಕ್ಟನ್ನು ಪಾಸ್ ಮಾಡ್ತಕ್ಕಂಥನ್ನು ಕೂಡ ನೋಡ್ತೀವಿ. ಹೀಗೆ ನಾವು ಕನ್ಕ್ಲೂಷನ್ನಲ್ಲಿ ಏನು ಹೇಳ್ಬೋದು ಅಂತಂದರೆ, ನಾರಾಯಣ ಗುರುಗಳು ಭಾರತದಲ್ಲಿ ಹುಟ್ಟಿ ಬಂದಂಥ ಹಲವಾರು ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರು, ಸಂತರಲ್ಲಿ ಒಬ್ಬರು, ಸಮಾಜ ಸುಧಾರಕರಲ್ಲಿ ಒಬ್ಬರು ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಅವರು ಕೇರಳದಂಥ ಒಂದು ಮೌಢ್ಯವೇ ಪ್ರಧಾನ ಅಂತಕ್ಕಂಥ ಒಂದು ರಾಜ್ಯದಲ್ಲಿ ಎಂಬ ಚಿಂತನೆ ಇದ್ದ ರಾಜ್ಯದಲ್ಲಿ ಕಟ್ಟ ಸಂಪ್ರದಾಯಗಳಾಗಿದ್ದಂಥ ನಂಬೂದಿರಿಗಳ ಒಂದು ಸಮಾಜ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಅಲ್ಲಿ ಹಲವಾರು ಬದಲಾವಣೆಯನ್ನು ತಂದು ಕೇರಳವನ್ನು ಆಧುನಿಕತೆ ಹತ್ರ ತೆಗೆದುಕೊಂಡದ್ದು ಮಾತ್ರ ಅಲ್ಲ, ಅದರೊಟ್ಟಿಗೆ ಅವರು ಕೇರಳದ ಹೊರಗಡೆ ಕೂಡ ಅಪಾರ ಪ್ರಭಾವ ಬೀರ್ತಕ್ಕಂಥ ನಾವು ನೋಡ್ತೀವಿ. ಅವರ ಒಂದು ತತ್ವ ಏನಿದೆ, ಒಂದು ಒರೇ ಜಾತಿ ಒರೇ ಮತಂ ಒರೇ ದೈವಂ ಮನುಷ್ಯರು ಅಂತ ಹೇಳ್ತಕ್ಕಂಥ ತತ್ವ ಏನಿದೆ ಅದು ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಅಂಥ ಒಂದು ನಾರಾಯಣ ಗುರುಗಳು ಇಂದಿಗೂ ಕೂಡ ಪ್ರಸ್ತುತರಾಗಿದ್ದಾರೆ. ನಾವು ಇಂದು ಹಲವಾರು ಜಾತಿ ಪಂಥಗಳು ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆಗಳನ್ನ ಕಟ್ಟಿಕೊಂಡು ಮತ್ತೆ ಜಾತಿಯ ರಾಜಕೀಯದಲ್ಲಿ ತೊಡಗುವುದನ್ನು ನೋಡಿದಾಗ ನಾರಾಯಣ ಗುರುಗಳು ಎಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತ ಆಗಿರ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಇಂಥವರ ಒಂದು ತತ್ವವನ್ನು ನಾವು ಸದಾ ನೆನೆಸ್ತುಕೊಳ್ತಾ ಇರಬೇಕು ಮತ್ತು ಅವುಗಳನ್ನು ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಜಾರಿ ತರಲಿಕ್ಕೆ ಪ್ರಯತ್ನ ಪಡಬೇಕು ಮತ್ತು ಅದನ್ನು ಸಮಾಜದಲ್ಲಿಯ ಒಂದು ಸಂಕುಚಿತ ಮನೋಭಾವದವರಿಗೆ ಅದನ್ನು ಸದಾ ಬೋಧಿಸ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಪೀಠ ನಾರಾಯಣ ಗುರು ಪೀಠ ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶವನ್ನು ನಾನು ಭಾಳ ಸಂತೋಷದಿಂದ ಸ್ವೀಕರಿಸಿ ಈ ಒಂದು ಚರ್ಚಾಕೂಟದಲ್ಲಿ ಭಾಗವಹಿಸಿದ್ದೇನೆ. ನಾರಾಯಣ ಗುರುಪೀಠ ನಿಮಗೆಲ್ಲ ಗೊತ್ತಿರ್ಬೋದು, 2017ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಪೀಠ. ಈ ಪೀಠ ಬ್ರಹ್ಮಶ್ರೀ
ಗುರುಗಳ ಒಂದು ತತ್ವಗಳೇನಿದೆ, ವಿಚಾರಧಾರೆಗಳೇನಿದೆ, ಇವುಗಳನ್ನು ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ ಪ್ರಸಾರ ಮಾಡ್ತಾ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಹಲವಾರು ಪುಸ್ತಕ ಈಗ ಹೊರಗೆ ತಂದಿದೆ. ನಾರಾಯಣ ಗುರುಗಳ ಮೇಲೆ ಹಲವಾರು ಸೆಮಿನಾರ್ಗಳನ್ನು ಕೂಡ ಮಾಡಿರ್ತಕ್ಕಂಥ ನೋಡ್ತೀವಿ. ಕಾರ್ಯಕ್ರಮಗಳನ್ನು ಕೂಡ ನಿರಂತರವಾಗಿ ಹಮ್ಮಿಸ್ಕೊಳ್ತಾ ಅದರ ಮೂಲಕ ನಾರಾಯಣ ಗುರುಗಳ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಕ್ರಮ ಕೈಗೊಂಡಿರ್ತಕ್ಕಂಥ ನಾವು ನೋಡ್ತೇವೆ. ಇಂಥ ಒಂದು ಪೀಠ ಇನ್ನು ಮುಂದೆ ಕೂಡ ಇಂಥ ಒಂದು ಕಾರ್ಯವನ್ನು ಸುಗಮವಾಗಿ ಯಾವುದೇ ತೊಂದರೆಗಳಿಲ್ಲ ನಡೆಸ್ಕೊಳ್ತಾ ಹೋಗಲಿ, ಇದರ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.